ಲೆಟ್ಸ್ ಗೋ ಫಾರ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ನ್ಯೂಸ್. ಯಾಕೆ ಇಂಟ್ರೆಸ್ಟಿಂಗ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ಕಳೆದ ಒಂದು ವಾರದಿಂದ ಅದರಲ್ಲೂ 2-3 ದಿವಸಗಳಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ. ಯಾವುದು? ಕಾಕ್ರೋಚ್ ಜನತಾ ಪಾರ್ಟಿ, ಜಿರಳೆ ಜನತಾ ಪಾರ್ಟಿ. ನೋಡಿ ಆ ಹೆಸರು ಹೆಂಗೆ ಬಂತು ಅಂತ ಹೇಳಿದರೆ, ಇಲ್ಲಿ ಒಬ್ಬ ಜಡ್ಜ್ ನಿರುದ್ಯೋಗಿಗಳನ್ನು, ಯುವಕರನ್ನು ಇವರೆಲ್ಲ ಜಿರಳೆಗಳು ಅಂತ ಕರೆದಿದ್ದ ತಡ ನೋಡ್ರಿ ನಾವು ತೋರಿಸ್ತೀವಿ ನಮ್ಮ ಪವರ್ನ ಅಂತ ಹೇಳಿ ಕಾಕ್ರೋಚ್ ಜನತಾ ಪಾರ್ಟಿನ ಸೃಷ್ಟಿ ಮಾಡಿದರು. ಕಾಂಗ್ರೆಸ್ ನಾಯಕರು ಬೆಂಬಲ ಕೂಡ ಇದಕ್ಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ. 50 ಸೀಟ್ ಗೆದ್ದು ತೋರಿಸ್ಲಿ DK ಕಾಕ್ರೋಚ್ ಪಕ್ಷದಿಂದ ಅನ್ನುವ ಸವಾಲೀಗ ವ್ಯಕ್ತವಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರಿಂದ. DK ಶಿವಕುಮಾರ್ ಅವರಿಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಈಗ ಅವರು. DK ಶಿವಕುಮಾರ್ ಅವ್ರನ್ನ ಹೆಂಗಾದ್ರೂ ಮಾಡಿ ಇವ್ರನ್ನ ಸದೆ ಪಡಿಬೇಕು ಅಂತೇಳಿ PM is ಕಾಕ್ರೋಚ್ ಎಂಬ ಟಿ-ಶರ್ಟ್ ಲಾಂಚ್ ಮಾಡಿದ್ರು CM. ಕಾಕ್ರೋಚ್ ಪಾರ್ಟಿಗೆ ಮಾಜಿ ಸಂಸದೆ ನಟಿ ರಮ್ಯಾ ಅವರು ಕೂಡ ಐ ವೋಟ್ ಫಾರ್ ಜನತಾ ಪಾರ್ಟಿ ಅಂತ ಹೇಳಿದರು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಸಂತೋಷ್ ಲಾಡ್ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅವ್ರಿಗೇನು ಸವಾಲು ಹಾಕ್ದಂಗೆ ಕಾಣ್ತಾ ಇದೆ. ಕಾಕ್ರೋಚ್ ಜನತಾ ಪಾರ್ಟಿಗೆ ಕಾಂಗ್ರೆಸ್ ನಾಯಕರು ಈಗ ಬೆಂಬಲ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ DK ಕಾಕ್ರೋಚ್ ಪಕ್ಷದಿಂದ ಸ್ಪರ್ಧಿಸಿ ಒಂದು 50 ಸೀಟ್ ಗೆಲ್ಲಿ ಅಂಥೇಳಿ ಒಂದು ಚಾಲೆಂಜ್ ಮಾಡಿದ್ದಾರೆ, ಸವಾಲು ಹಾಕಿದ್ದಾರೆ. ಯಾರು? ನಿಖಿಲ್ ಕುಮಾರಸ್ವಾಮಿ. ನಿನ್ನೆ ಕಾಕ್ರೋಚ್ ಪಾರ್ಟಿಯನ್ನು ಬೆಂಬಲಿಸಿ ಟಿ-ಶರ್ಟ್ಗಳನ್ನೆಲ್ಲ ಲೋಕಾರ್ಪಣೆ ಮಾಡಿದರು. PM is ಕಾಕ್ರೋಚ್ ಅಂತ ಟಿ-ಶರ್ಟ್ ಲಾಂಚ್ ಮಾಡಿದರು. ಯಾರು? CM, ನಮ್ಮ ರಾಜ್ಯದ ಮುಖ್ಯಮಂತ್ರಿ. ಆಮೇಲೆ ಒಂದಿಷ್ಟು ಜನ ಪ್ರಮುಖರು ಇಲ್ಲಿ ಬೆಂಬಲ ವ್ಯಕ್ತಪಡಿಸಿದರು. ಹಾಗಾಗಿ ಈ ಪ್ರಶ್ನೆ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಏನು ಈಗ ನಿಮ್ಗೆ ಗೊತ್ತಿದೆ, ಅಭಿಜಿತ್ ದೀಪ್ಕೆ ಅವರು ಇದನ್ನು ಸ್ಥಾಪನೆ ಮಾಡಿದರು, ಪುಣೆ ಮೂಲದವರು. ಆಮ್ ಆದ್ಮಿ ಪಕ್ಷದಲ್ಲಿ ಇದ್ದಂಥವ್ರು, ಅವರು ಸಾಮಾಜಿಕ ಜಾಲತಾಣವನ್ನು ನೋಡ್ಕೊಳ್ತಾ ಇದ್ದಂಥವ್ರು. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಬುದ್ಧಿವಂತಿಕೆ ಇದೆ, ಈಗ ಇವು ದೊಡ್ಡ ಮಟ್ಟದಲ್ಲಿದೆ. ಓಕೆ, ಈಗ ಏನು ಮಾತನಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ನೋಡೋಣ ಬನ್ನಿ. ಪ್ರಾದೇಶಿಕ ಪಕ್ಷ ಕಟ್ಟಿ ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ ಆಗಿ ಪಾಪ ಅವರೇ ಹೇಳಿದ್ರು 17, 18, 19 ಸ್ಥಾನಕ್ಕೆ ಬಂದಿದ್ದೀರಾ ಅಂತ. ಸರ್, ಈಗ ಹೊಸದಾಗೆ ಸೋಷಿಯಲ್ ಮೀಡಿಯಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ, ತಾವು ನೋಡಿರ್ಬೇಕು. ಒಂದು 2-3 ದಿನದಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಅಲ್ವಾ. ಒಂದು ಕೆಲಸ ಮಾಡಲಿ, ಅವ್ರಿಗೆ ಹೊಸದಾಗೆ ಪಾರ್ಟಿ ಕಟ್ಟಿ ಅಂತಕ್ಕಂಥದ್ದನ್ನ ನಾನು ಅವ್ರ ಮೇಲೆ ಒತ್ತಡ ಹಾಕಕ್ಕೆ ಹೋಗಲ್ಲ. ಯಾಕೆಂದರೆ ಪಾರ್ಟಿ ಕಟ್ಟೋದು ಸುಲಭ ಅಲ್ಲ. ಅದು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ಕೂಡ ಬಹುಶಃ ಅವರೇ ಉತ್ತರ ಕೊಡ್ತಾರೆ. ಅದಕ್ಕೆ ಪಾರ್ಟಿ ಕಟ್ಟಿ ಚುನಾವಣೆ ಟೈಮಲ್ಲಿ ಅದನ್ನು ಬಿಟ್ಟು ಹೋಗಿ ಇನ್ನೊಂದು ಪಾರ್ಟಿಗೆ ಜಾಯ್ನ್ ಆದಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಪಾಪ ಅವ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ, ಕಾಕ್ರೋಚ್ ಪಾರ್ಟಿ ಅಂತ ಹುಟ್ಟಿದೆಯಲ್ಲ, ಸೋಷಿಯಲ್ ಮೀಡಿಯಾ ಇವತ್ತೇನು ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ಹೆಂಗಿದ್ರು INDI ಮಿತ್ರಕೂಟದಿಂದ ಆಚೆ ಬಂದಾಯಿತು, ಹೊರಗಡೆ ಬಂದಾಯಿತು, ಹೆಜ್ಜೆ ಇಟ್ಟಾಯಿತು. ಅಲ್ಲೆಲ್ಲೋ ತಮಿಳ್ನಾಡಿನಲ್ಲಿ DMK ಜೊತೆಗೆ ಕೈ ಜೋಡಿಸಿದ್ರಿಂದ ಹೆಂಗೋ ಒಂದು 5 ಸೀಟು ಗೆದ್ಕೊಂಡು ಗೌರವ ಉಳಿಸ್ಕೊಂಡ್ರು ಪಾಪ. ಈಗ ಕೊನೆಗೆ ಅವ್ರಿಗೂ ಚೂರಿ ಚುಚ್ಚಿ ಅಲ್ಲಿ TVK ಜೊತೆ ಸೇರ್ಕೊಂಡಾಯ್ತು, ಅದರಿಂದ ಹೊರಗಡೆ ಹಾಕಾಯ್ತು ಅವ್ರನ್ನ, ಹೌದಲ್ವಾ. ಒಂದು ಕೆಲಸ ಮಾಡೋಣ, ಪ್ರಾದೇಶಿಕ ಪಕ್ಷ ಕಟ್ಟಿ ಅಂತ ಆ ಒತ್ತಡಕ್ಕೆ ನಾನು DCM ಅವ್ರನ್ನ ಸಿಕ್ಸೋದಿಲ್ಲ. ಕಾಕ್ರೋಚ್ ಪಾರ್ಟಿಗೆ ಅಧ್ಯಕ್ಷ ಆಗ್ಬಿಡ್ಲಿ. ಅಧ್ಯಕ್ಷ ಆಗಿ 2028 ಚುನಾವಣೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಪ್ಪ. ಅಲ್ಲಾಗ್ಬಿಡ್ಲಿ ಸರ್. ನಮ್ಗೆ ಕೇಳಿದ್ರಲ್ಲ, ಪ್ರಾದೇಶಿಕ ಪಕ್ಷ 17 ಸೀಟು, 1 ಸೀಟು, 2 ಸೀಟು ಅಂತಾರಲ್ಲ. ಈಗ ಅವ್ರಿಗೆ ಯಾಕೆ ಒತ್ತಡ? ಒಂದು ಪ್ರಾದೇಶಿಕ ಪಕ್ಷ ಸಪ್ರೇಟ್ ಆಗಿ ಯಾಕೆ ಕಟ್ಟಿ ಅನ್ನೋದು ಒಂದು ಸಂಚಲನ ಸೃಷ್ಟಿಯಾಗಿದೆಯಲ್ಲ. ಯಾಕೆ ಇದು ಹೇಳ್ತಾ ಇದ್ದೀನಿ ಗೊತ್ತಾ? ನಿನ್ನೆ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು I am ಕಾಕ್ರೋಚ್ ಅಂತ ಟಿ-ಶರ್ಟ್ ಬಿಡುಗಡೆ ಮಾಡ್ತಾರೆ ಸರ್. I am ಕಾಕ್ರೋಚ್ ಅಂತ ಟಿ-ಶರ್ಟ್ ಬಿಡುಗಡೆ ಮಾಡ್ತಾರೆ. ಸೊ ಎಂಥ ದುರಂತ ಅಂದರೆ ಕಾಂಗ್ರೆಸ್ ಪಕ್ಷದ್ದು ಸೋಷಿಯಲ್ ಮೀಡಿಯಲ್ಲಿ ಆಗಿರ್ತಕ್ಕಂಥ ಒಂದು ಸಂಚಲನ ಏನಿದೆ, ಅದು ಏನು ಎತ್ತ ಆಳ ಅಗ್ಲ ಡೀಪ್ ಅನಾಲಿಸಿಸ್ ಮಾಡ್ದಿರಾ ಹೋಗಿ ಆ ಟಿ-ಶರ್ಟ್ ಇಟ್ಕೊಂಡು ನಿಂತ್ಕೋತಾರೆ ಅಂದರೆ, ಅಲ್ಲಿ INDI ಮಿತ್ರಕೂಟದಿಂದ ಹೊರಗಡೆ ಹಾಕಿದ್ಮೇಲೆ ಇನ್ಯಾವ ಹೀನಾಮಾನದ ಸ್ಥಿತಿ ಕಾಂಗ್ರೆಸ್ನವ್ರು ಬಂದ್ಬಿಟ್ಟಿದ್ದಾರೆ ಅಂತ ಪಾಪ ನಾನು ನೋಡಿದ್ರೆ ಅವ್ರ ಪರವಾಗಿ ನನಗೆ ಆತಂಕ ಆಗ್ತದೆ. ಅದಕ್ಕೆ ಅಲ್ಲೇ ಅಧ್ಯಕ್ಷ ಆಗಿ ಒಂದು 50 ಸೀಟ್ ಗೆದ್ದು ತೋರಿಸ್ಲಿ. ಜನತಾದಳ ಪಕ್ಷ ಏನು ಅರ್ದಿದ್ಯೋ ಅರ್ದಿಲ್ವೋ, ಒಂದು ಪ್ರಾದೇಶಿಕ ಪಕ್ಷ. ಇದು ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಆರೋಪ, ಆತಂಕ ಮತ್ತು ಸವಾಲ್ ಎಲ್ಲವೂ ಕೂಡ ಇದ್ದಾವೆ. ಎಲ್ರಿಗೂ ಅವ್ರದ್ದೇ ಆದಂಥ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯ ಇದೆ. ಒಟ್ಟು ಸವಾಲು ಹಾಕಿದ್ದಾರೆ. ನಿನ್ನೆ ಕೂಡ ಹೇಳಿದರು, ಆ ಹುಡುಗನ ಮಾತಿಗೆಲ್ಲ ನಾನು ಬೆಲೆ ಕೊಡಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದರು. ಇನ್ನು ಮುಂದೆ ಏನು ಹೇಳ್ತಾರೆ ಗೊತ್ತಿಲ್ಲ. ಇಟ್ ಟು ಬಿ ವೇಟೆಡ್. ಓಕೆ.